ಗೆಳೆಯರೇ ನಮಸ್ಕಾರ, ಹೇಗಿದ್ದೀರಿ ಎಲ್ರು? ಗೆಳೆಯರೇ, ಅಸ್ಸಾಂ ಚುನಾವಣಾ ಕಣಕ್ಕೆ ಕರ್ನಾಟಕದ ಟ್ರಬಲ್ ಶೂಟರ್ ಸಿಎಂ ಕುರ್ಚಿಯೇ ಸಿಗದ ಡಿಕೆ ಶಿವಕುಮಾರ್ ಇಳಿತಾ ಇದ್ದಾರೆ. ಅಲ್ಲಿನ ಅಖಾಡದಲ್ಲಿ ಸಿಎಂ ಹಿಮಂತ್ ಬಿಸ್ವಾ ಶರ್ಮಾ ಅವರನ್ನ ಎದುರಿಸೋಕೆ ಡಿಕೆ ಶಿವಕುಮಾರ್ ಅವರೇ ನಿಂತಿದ್ದಾರೆ. ಈ ಬಾರಿ ಅಸ್ಸಾಂನಲ್ಲಿ ಗೆಲುವನ್ನ ಸಾಧಿಸ್ತೀವಿ ಅಂತ ಕಾಂಗ್ರೆಸ್ ಹೇಳಿಕೊಳ್ತಾ ಇದೆ. ಆದರೆ ಅಷ್ಟೊಂದು ಸುಲಭದ ಮಾತಲ್ಲ. ಅಸ್ಸಾಂ ಚುನಾವಣೆಯನ್ನ ಈ ಬಾರಿ ಮುನ್ನಡೆಸ್ತಾ ಇರೋದು ಭವಿಷ್ಯದ ಕಾಂಗ್ರೆಸ್ ನಾಯಕಿ ಅಂತ ಕರೆಸಿಕೊಳ್ತಾ ಇರೋ ಅಜ್ಜಿಯ ಮೂಗನ್ನ ಹೊಂದಿರೋ ಪಿಂಕಿ ವಾದ್ರಾ. ಇದೆಲ್ಲವನ್ನ ನೋಡ್ತಾ ಇದ್ರೆ ಡಿಕೆ ಶಿವಕುಮಾರ್ ಅವರನ್ನ ಸಿಎಂ ಕುರ್ಚಿಯ ಬಗ್ಗೆ ಮಾತಾಡದ ಹಾಗೆ ಮಾಡ್ತಾ ಇದೆ. ಜೊತೆಗೆ ಅಸ್ಸಾಂನ ಕಾಂಗ್ರೆಸ್ ಭವಿಷ್ಯವನ್ನ ಡಿಕೆ ಶಿವಕುಮಾರ್ ಕೈಗೆ ಇಟ್ಟಿದೆ. ಹಾಗಾದ್ರೆ ಅಸ್ಸಾಂ ಚುನಾವಣಾ ಕಣದಿಂದ ರಾಹುಲ್ ಗಾಂಧಿ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ದೂರ ಉಳಿದಿದ್ರೆ ಪ್ರಿಯಾಂಕಾ ವಾದ್ರಾ ಮುಂದಾಳತ್ವ ವಹಿಸಿಕೊಳ್ತಾ ಇರೋದ್ಯಾಕೆ? ಡಿಕೆ ಶಿವಕುಮಾರ್ ಅಸ್ಸಾಂ ಗೆಲ್ಲೋಕೆ ರೂಪಿಸಿರೋ ಎಐ ಪ್ಲಾನ್ ಯಾವುದು? ಅಸ್ಸಾಂನಲ್ಲಿ ಹಿಮಂತ್ ಬಿಸ್ವಾ ಹವಾ ಹೇಗಿದೆ? ನಿಜವಾಗ್ಲೂ ಅಸ್ಸಾಂನಲ್ಲಿ ಕಾಂಗ್ರೆಸ್ ಗೆಲ್ಲೋ ಮಟ್ಟದಲ್ಲಿ ಇದೆಯಾ? ಬಿಜೆಪಿಗೆ ಪೈಪೋಟಿಯನ್ನು ಕೊಡುತ್ತಾ ಅಜ್ಜಿ ಮೂಗಿನ ಪಿಂಕಿ ವಾದ್ರಾ ಇಲ್ಲಿಯವರೆಗೂ ಮಾಡಿರೋ ಸಾಧನೆ ಎಷ್ಟು? ಎಲ್ಲವನ್ನ ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಬನ್ನಿ. ಗೆಳೆಯರೇ, ಕರ್ನಾಟಕದಲ್ಲಿ ಇಲ್ಲಿಯವರೆಗೂ ಕುರ್ಚಿ ಕಿತ್ತಾಟ ನಡೀತಾನೆ ಇತ್ತು. ಡಿಕೆ ಶಿವಕುಮಾರ್ ಒಂದಷ್ಟು ದಿನ ನಾನೇ ಸಿ ಎಂ ಅಂತ ಮಾತಾಡ್ತಾ ಇದ್ರು. ಆಮೇಲೆ ಇದ್ದಕ್ಕಿದ್ದ ಹಾಗೆ ಅಯ್ಯೋ ನಾನು ಮಾಡಿರೋ ಕೆಲಸಕ್ಕೆ ಕೂಲಿಯನ್ನ ಕೊಡ್ತಾ ಇಲ್ಲ ಅಂದ್ರು. ಆದರೆ ಕೊಡದೇ ಇರೋದು ಕಾಂಗ್ರೆಸ್ ಪಕ್ಷ ಅನ್ನೋದನ್ನ ಜೋರಾಗಿ ಹೇಳಲೇ ಇಲ್ಲ. ಅದಾದ ನಂತರ ನಾನು ಹೈಕಮಾಂಡ್ ನಂಬೋದು, ಹೈಕಮಾಂಡ್ ನನ್ನನ್ನು ಕೈ ಬಿಡಲ್ಲ ಅಂದ್ರು. ಆದರೆ ಮತವನ್ನು ಹಾಕಿರೋ ಮತದಾರರನ್ನ ನಂಬಿದ್ದೀನಿ ಅಂತ ಯಾವತ್ತೂ ಹೇಳಲೇ ಇಲ್ಲ. ಡಿಕೆ ಏನೋ ಮಾತಾಡ್ತಾ ಇದ್ರು. ನಮ್ಮ ರಾಜ್ಯದ ಸಿಎಂ ಇದ್ದಾರಲ್ಲ, ಅದೇ ಸಿದ್ದರಾಮಯ್ಯ, ಇದನ್ನೆಲ್ಲ ನೋಡುತ್ತಾ ಸುಮ್ಮನೆ ಇದ್ರ ಅಂದರೆ ಖಂಡಿತ ಇರಲಿಲ್ಲ. ಅವರು ಏನೆಲ್ಲ ಮಾಡಬೇಕೋ ಒಳಗಿಂದ ಒಳಗೆ ಎಲ್ಲವನ್ನ ಮಾಡಿ ಒಳಗಿಂದ ಒಳಗೆ ಮಾಡಿದ ಗಳಿಗೆ ಸಿದ್ಧ ಅನ್ನೋ ಹಾಗೆ ಸುಮ್ಮನೆ ಆದ್ರು. ಸಿಎಂ ಕುರ್ಚಿಯಿಂದ ಇಳಿಸಿದ್ರೆ ಸರ್ಕಾರವೇ ಬಿದ್ದು ಹೋಗುತ್ತೆ ಅನ್ನೋ ಸೂಚನೆಯನ್ನ ಹೈಕಮಾಂಡ್ಗೆ ಕೊಟ್ಟರು. ದೇಶದ ಒಳಗೆ ಇಲ್ಲದನ್ನ ಸೃಷ್ಟಿ ಮಾಡೋದಕ್ಕೆ ನಾನೇ ಸೃಷ್ಟಿಕರ್ತ ಅಂತ ಒದ್ದಾಡ್ತಾ ಇರೋ ಕಾಂಗ್ರೆಸ್ನ ಯೌವನ ರಾಜ, ನಮ್ಮ ದೇಶದ ದುರಂತ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಮಾತ್ರ ಕೈಲಾಗದ ಹೇಡಿಯ ಹಾಗೆ ನನಗೇನು ಗೊತ್ತಿಲ್ಲ ಅನ್ನೋ ಹಾಗೆ ಸುಮ್ಮನಾದ್ರು. ಮತ್ತೊಂದು ಕಡೆ ಮಮ್ಮಿ ಸೋನಿಯಾ ಗಾಂಧಿ ಅಯ್ಯೋ ಇದು ಕರ್ನಾಟಕದ ವಿಚಾರ, ಹಾಗಾಗಿ ಇದನ್ನೆಲ್ಲ ನಮ್ಮ ಎಐಸಿಸಿ ಅಧ್ಯಕ್ಷರಿದ್ದಾರಲ್ಲ ಮಲ್ಲಿಕಾರ್ಜುನ ಖರ್ಗೆ ಅವರೇ ನೋಡಿಕೊಳ್ತಾರೆ ಅಂದ್ಬಿಟ್ರು. ಆದರೆ ಮಲ್ಲಿಕಾರ್ಜುನ ಖರ್ಗೆಯ ಪ್ರಕಾರ ಹೈಕಮಾಂಡ್ ಅಂದರೆ ಯಾರು ಅನ್ನೋದೇ ಅವರಿಗೆ ಗೊತ್ತಿಲ್ಲ. ಅಂಥದ್ರಲ್ಲಿ ಅವರು ತಾನೇ ಏನು ಮಾಡ್ಯಾರೋ? ಅವರ ಕೈಯಲ್ಲೂ ಏನು ಮಾಡಿಕೊಳ್ಳೋಕೆ ಆಗಲಿಲ್ಲ. ಕೊನೆಗೆ ಎಲ್ಲರೂ ಒಂದು ರಾಜ್ಯದಲ್ಲಿ ನಡೀತಾ ಇರೋ ಸಿಎಂ ಕುರ್ಚಿಯ ಕಿತ್ತಾಟವನ್ನು ಸರಿ ಮಾಡೋಕೆ ಆಗದೆ ಪ್ರಣ ಹೇಡಿಗಳ ಹಾಗೆ ಸಿದ್ದರಾಮಯ್ಯ ಅವರಿಗೆ ಹೆದರಿ ಮೂಲೆಯನ್ನು ಸೇರಿಕೊಂಡ್ರು. ಇದು ಒಂದು ಹೈಕಮಾಂಡ್. ಕೊನೆಗೆ ಸಿದ್ದರಾಮಯ್ಯ ಬಜೆಟ್ ಕೂಡ ಮಂಡನೆ ಮಾಡಿದ್ದಾಯಿತು. ಈಗಲೂ ಸಿದ್ದು ಬಣ ಮತ್ತು ಡಿಕೆ ಬಣದ ಶಾಸಕರಿಂದ ಏನೇನೋ ಹೇಳಿಕೆಗಳು ಬರ್ತಾನೇ ಇವೆ. ಆದರೆ ಅವುಗಳೆಲ್ಲ ಅಧಿಕೃತ ಅಲ್ಲ, ನಂಬೋದಕ್ಕೆ ಮೊದಲೇ ಆಗಲ್ಲ ಅಂತಹ ಹೇಳಿಕೆಗಳು. ಇದರ ಬೆನ್ನಲ್ಲೇ ರಾಜ್ಯದ ಉಪಚುನಾವಣೆಯ ದಿನಾಂಕಗಳು ನಿಗದಿಯಾಗಿವೆ. ಮತ್ತೊಂದು ಕಡೆ ಪಂಚ ರಾಜ್ಯಗಳ ಮತದಾನದ ದಿನಾಂಕ ಕೂಡ ಫಿಕ್ಸ್ ಆಗಿದೆ. ಈಗ ಆ ಚುನಾವಣೆಯಲ್ಲಿ ಅಸ್ಸಾಂ ಅನ್ನೋದು ಕಾಂಗ್ರೆಸ್ಗೆ ತುಂಬ ಇಂಪಾರ್ಟೆಂಟ್. ಯಾಕಂದರೆ ಉಳಿದ 4 ರಾಜ್ಯಗಳಲ್ಲಿ NDA ಜೊತೆ ಅವರ ನೇರ ಪೈಪೋಟಿ ಇಲ್ಲ. ಬಂಗಾಳದಲ್ಲಿ NDAಗೆ ಎದುರಾಡಿ ಮಮತಾ ಬ್ಯಾನರ್ಜಿಯ TMC, ತಮಿಳುನಾಡಲ್ಲಿ ಸ್ಟಾಲಿನ್ ಅವರ DMK, ಕೇರಳದಲ್ಲಿ UDF ಮತ್ತು LDF. ಹೀಗಿದ್ದಾಗ ಅವರು ಅಯ್ಯೋ ಕಾಂಗ್ರೆಸ್ ನಮ್ಮ ಜೊತೆ ಮೈತ್ರಿಯನ್ನು ಮಾಡಿಕೊಂಡಿದೆ ಅಂತ ಭಿಕ್ಷೆಯ ಹಾಗೆ ಕೆಲ ಸೀಟುಗಳನ್ನು ಬಿಟ್ಟು ಕೊಟ್ಟರೆ ಮಾತ್ರ ಕಾಂಗ್ರೆಸ್ ಅಭ್ಯರ್ಥಿಗಳನ್ನು ಕಣಕ್ಕೆ ಇಳಿಸಬಹುದು. ಹಾಗಂತ ಕಾಂಗ್ರೆಸ್ ಗೆಲ್ಲುತ್ತಾ ಅಂದರೆ ಖಂಡಿತ ಇಲ್ಲ. ಅದೇ ಕಾರಣಕ್ಕೆ ಕಾಂಗ್ರೆಸ್ ಕಣ್ಣು ಅಸ್ಸಾಂ ಮೇಲೆ ಬಿದ್ದಿದೆ. ಅಲ್ಲಿರೋದು ಸಿಎಂ ಹಿಮಂತ್ ಬಿಸ್ವಾ ಶರ್ಮಾ. ಈಗಾಗಲೇ ಬಿಸ್ವಾ ದೇಶದಾದ್ಯಂತ ಹೆಸರನ್ನ ಮಾಡಿದ್ದಾರೆ. ಅವರು ಅಸ್ಸಾಮನ್ನು ಚಿಕ್ಕ ರಾಜ್ಯವನ್ನ ಅಭಿವೃದ್ಧಿಯ ಕಡೆ ತೆಗೆದುಕೊಂಡು ಹೋಗ್ತಾ ಇದ್ದಾರೆ. ಇದೇ ಸಮಯದಲ್ಲಿ ಡಿಕೆ ಶಿವಕುಮಾರ್ ಅವರನ್ನ ಅಸ್ಸಾಂ ಚುನಾವಣೆಯ ಅಖಾಡಕ್ಕೆ ಕಾಂಗ್ರೆಸ್ ಇಳಿಸ್ತಾ ಇದೆ. ಹಾಗಂತ ಅಲ್ಲಿ ರಾಹುಲ್ ಗಾಂಧಿ ಮುಂದಾಳತ್ವದಲ್ಲಿ ಕಾಂಗ್ರೆಸ್ ಚುನಾವಣೆಯನ್ನು ಎದುರಿಸ್ತಾ ಇದೆಯಾ ಅಂದರೆ ಖಂಡಿತ ಇಲ್ಲ. ಹೋಗ್ಲಿ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರ ನೇತೃತ್ವದಲ್ಲಿ ಎದುರಿಸುತ್ತಾ ಅಂದರೆ ಅದು ಇಲ್ಲ. ಈ ಬಾರಿ ಅಸ್ಸಾಂನ ಚುನಾವಣೆಯನ್ನು ಎದುರಿಸ್ತಾ ಇರೋದು ಭವಿಷ್ಯದ ಕಾಂಗ್ರೆಸ್ ನಾಯಕಿಯ ಹಾಗೆ ಆಡ್ತಾ ಇರೋ ಬಹಳಷ್ಟು ನಾಯಕರು ಇವರನ್ನೇ ಕಾಂಗ್ರೆಸ್ ಮುನ್ನಡೆಸೋಕೆ ಬಿಡಿ ಅಂತ ಹೇಳ್ತಾ ಇರೋ ಅಜ್ಜಿಯ ಮೂಗನ್ನು ಹೊಂದಿರೋ ಪ್ರಿಯಾಂಕಾ ವಾದ್ರಾ. ಇಲ್ಲಿ ಪ್ರಿಯಾಂಕಾ ವಾದ್ರಾ ಅವರಿಗೆ ಡಿಕೆ ಶಿವಕುಮಾರ್ ತಮ್ಮ ತಾಕತ್ತನ್ನು ತೋರಿಸಬೇಕು. ಯಾಕಂದರೆ ಮುಂದೆ ಕರ್ನಾಟಕದಲ್ಲಿ 3 ತಿಂಗಳಾದರೂ CM ಆಗಬೇಕು ಅಂದರೆ ಅಸ್ಸಾಮನ್ನು ಡಿಕೆ ಶಿವಕುಮಾರ್ ಗೆಲ್ಲಿಸಿ ಕೊಡಲೇಬೇಕು. ಅದೇ ಕಾರಣಕ್ಕೆ ಡಿಕೆ ಶಿವಕುಮಾರ್ ಕೂಡ ದೊಡ್ಡ ಮಟ್ಟದ ತಯಾರಿಯನ್ನ ಮಾಡಿಕೊಳ್ತಾ ಇದ್ದಾರೆ. ಅದಕ್ಕಾಗಿ ಹೊಸ ತಂತ್ರವನ್ನು ರೂಪಿಸಿದ್ದಾರೆ. ಅದು ತಂತ್ರಜ್ಞಾನ ಯುಗದಲ್ಲಿ ಯುಗದಲ್ಲಿರೋದ್ರಿಂದ
AI ಬಳಕೆ ಮಾಡಿ ತಂತ್ರಗಾರಿಕೆ ಮಾಡಿದ್ದೀನಿ ಅನ್ನೋದನ್ನ ಅವರೇ ಹೇಳ್ಕೊಂಡಿದ್ದಾರೆ. ಇಲ್ಲಿ AI ಬಳಕೆ ಮಾಡಿ ಅದ್ಯಾವ ತಂತ್ರಗಾರಿಕೆ ಮಾಡಿದ್ದಾರೆ ಅಂತ ನೋಡೋಕೆ ಹೋದ್ರೆ ಅವರು ಹೇಳಿದ್ದು ChatGPT ಅನ್ನ ಕೇಳಿದ್ರಂತೆ ಅಸ್ಸಾಂ ಚುನಾವಣೆ ಗೆಲ್ಲೋಕೆ ಯಾವ ತಂತ್ರಗಾರಿಕೆ ಮಾಡಬೇಕು ಅಂತ. ಅದಕ್ಕೆ ChatGPT ಕರ್ನಾಟಕದಲ್ಲಿ ಮಾಡಿರೋ ಮನೆ ಹಾಳು ತಂತ್ರಗಾರಿಕೆಯನ್ನ ಮಾಡಿ ಅನ್ನೋದನ್ನ ಹೇಳಿದ್ಯಂತೆ. ಪಾಪ ನಮ್ಮ DCM ಇನ್ನೂ ಒಂದನ್ನ ಅದೇ ChatGPTಯನ್ನ ಕೇಳೋದು ಮರೆತಿರಬೇಕು. ಅದರಿಂದ ರಾಜ್ಯ ಹೇಗೆ ಹಾಳಾಗತ್ತೆ, ರಾಜ್ಯದ ಅಭಿವೃದ್ಧಿ ಆಗತ್ತಾ ಅಂತ ಅದನ್ನು ಕೇಳಿದರೆ ಆ ChatGPT ಕೂಡ ಕಾಂಗ್ರೆಸ್ಸಿಗರ ಮುಖಕ್ಕೆ ಉಗಿತಾ ಇತ್ತು. ಒಟ್ಟಿನಲ್ಲಿ ಬಿಟ್ಟಿ ಭಾಗ್ಯವನ್ನು ಕೊಟ್ಟು ಕರ್ನಾಟಕ ಹಾಳು ಮಾಡಿದ್ದಾಯಿತು. ಈಗ ಅಸ್ಸಾಂಗೂ ಅದೇ ಬಿಟ್ಟಿ ಭಾಗ್ಯವನ್ನು ಘೋಷಣೆ ಮಾಡ್ತೀವಿ ಅಂತ DK ಶಿವಕುಮಾರ್ ಹೇಳಿಕೊಳ್ತಾ ಇದ್ದಾರೆ. ಬೇರೆ ಇನ್ನೇನು ನಾವು ಅಭಿವೃದ್ಧಿ ಮಾಡ್ತೀವಿ ಅಂದರೆ ಕಾಂಗ್ರೆಸ್ಗೆ ಯಾರು ಮತವನ್ನು ಹಾಕಲ್ಲ ಅನ್ನೋ ನಿರ್ಧಾರವನ್ನು DK ಮಾಡಿಕೊಂಡಿದ್ದಾರೆ ಅನಿಸುತ್ತೆ. ಹಾಗೇನಾದರೂ ಹೇಳಿದರೆ ನಮ್ಮ ಜನರು ಸುಮ್ಮನೆ ಇರ್ತಾರಾ? ಖಂಡಿತ ಇರಲ್ಲ. 70 ವರ್ಷ ಅದೇನು ಕಿತ್ತು ಹಾಕಿದ್ದೀರಿ ಹೇಳಿ ಅಂತಾರೆ. ಅದಕ್ಕೆ ಒಂದಷ್ಟು ಬಿಟ್ಟಿ ಭಾಗ್ಯಗಳನ್ನು ಜನರ ದುಡ್ಡಲ್ಲೇ ಕೊಡ್ತೀವಿ ಅಂತ ಹೇಳಿ ಅದಕ್ಕೆ ಆಯಾ ಪಕ್ಷಗಳ ಹೆಸರನ್ನು ಹಾಕ್ಕೊಂಡ್ರೆ ಮುಗಿದೇ ಹೋಯ್ತು. ಯಾರದ್ದೋ ಮಕ್ಕಳಿಗೆ ಯಾರೋ ಅಪ್ಪ ಆದ ಹಾಗೆ. ಅಂದರೆ ಜನರ ದುಡ್ಡಲ್ಲಿ ಕೊಟ್ಟು ನಮ್ಮ ಪಕ್ಷ ಕೊಟ್ಟಿದ್ದು, ನಮ್ಮ ನಾಯಕರು ಕೊಟ್ಟಿದ್ದು ಅಂತ ಅವರ ಫೋಟೋಗಳನ್ನು ಹಾಕ್ಕೊಂಡು ಅಡ್ಡಾಡ್ತಾ ಇರ್ತಾರೆ. ಅದೇನೋ ಫೋಟೋಗಳನ್ನು ಹಾಕಿಕೊಳ್ತಾರೆ ಸರಿ, ಅದರಿಂದ ರಾಜ್ಯ ಅಥವಾ ದೇಶ ಆದರೂ ಉದ್ಧಾರ ಆಗ್ತಾ ಇದೆಯಾ ಅಂದರೆ ಅದ್ಯಾವ ಬಿಟ್ಟಿ ಭಾಗ್ಯದಿಂದ ದೇಶ ಉದ್ಧಾರ ಆಗತ್ತೆ ಹೇಳ್ರಿ. ಇನ್ನು ಅಸ್ಸಾಂನಲ್ಲಿ BJP ಪರವಾಗಿ ಅಲೆಯನ್ನು ಎಬ್ಬಿಸಿರೋದು ಅಲ್ಲಿನ CM ಹಿಮಂತ್ ಬಿಸ್ವಾ ಶರ್ಮಾ. ಅಲ್ಲಿಗೆ ಪ್ರಧಾನಿ ಮೋದಿ ಒಂದು ಸುತ್ತು ಹೋಗಿ ಬಂದರೆ ಸಾಕು, ಇನ್ನುಳಿದದ್ದು ಹಾಗೆಯೇ ಆಗಿ ಹೋಗುತ್ತೆ. ಅದಕ್ಕೆ ಕಾರಣ ಅಂದರೆ ಅಸ್ಸಾಂ CM ಮಾಡಿರೋ ಅಭಿವೃದ್ಧಿ ಕೆಲಸಗಳು, ಜೊತೆಗೆ ಡೆಮೋಗ್ರಫಿ ಬದಲಾವಣೆಯನ್ನು ತಡೆಯೋಕೆ ಕಾನೂನುಗಳನ್ನು ತಂದಿರೋದು ಅಲ್ಲಿನ ಯುವ ಜನತೆ ಮತ್ತು ಮಹಿಳೆಯರಿಗೆ ಖುಷಿಯನ್ನು ಕೊಡ್ತಾ ಇದೆ. ಅದೇ ಕಾರಣಕ್ಕೆ ಹಿಮಂತ ಬಿಸ್ವಾ ಶರ್ಮಾ ಹೋದ ಕಡೆಗೆಲ್ಲ ಯುವ ಜನತೆ ಅಂದರೆ ರಾಹುಲ್ ಗಾಂಧಿ ಹೇಳ್ತಾ ಇದ್ರಲ್ಲ ಜೆನ್ಜಿಗಳು ಅಂತ, ಆ ಜೆನ್ಜಿಗಳು ಮತ್ತು ಮಹಿಳೆಯರು ತುಂಬಿಕೊಳ್ತಾ ಇದ್ದಾರೆ. ಈ ಚುನಾವಣೆಯಲ್ಲಿ BJP ಮತ್ತು ಕಾಂಗ್ರೆಸ್ ಮಧ್ಯೆ ಅನ್ನೋದಕ್ಕಿಂತ ಹೆಚ್ಚಾಗಿ ಈಗ DK ಶಿವಕುಮಾರ್ ವರ್ಸಸ್ ಹಿಮಂತ ಬಿಸ್ವಾ ಶರ್ಮಾ ಅನ್ನೋ ಹಾಗೆ ಕಾಣಿಸ್ತಾ ಇದೆ. ಆದರೂ ನಾಯಕಿಯ ಹಾಗೆ ನೇತೃತ್ವ ವಹಿಸಿಕೊಂಡಿರೋ ಪ್ರಿಯಾಂಕಾ ಗಾಂಧಿ ಅಂದರೆ ಪ್ರಿಯಾಂಕಾ ವಾದ್ರಾ ಇಲ್ಲಿಯವರೆಗೂ ಅವರ ನೇತೃತ್ವದಲ್ಲಿ ಅದೆಷ್ಟು ಚುನಾವಣೆ ಗೆದ್ದಿದ್ದಾರೆ ಅಂತ ನೋಡಿದರೆ ಕಳೆದ ಬಾರಿ ಉತ್ತರ ಪ್ರದೇಶದ ಚುನಾವಣೆಯಲ್ಲಿ ಅವರೇ ಮುಂದಾಳತ್ವ ವಹಿಸಿ 3 ಮತ್ತೊಂದು ಕ್ಷೇತ್ರಗಳನ್ನು ಗೆಲ್ಲೋದಕ್ಕೆ ಆಗಲಿಲ್ಲ. ಅಲ್ಲಿ ಕಾಂಗ್ರೆಸ್ ಹೀನಾಯವಾಗಿ ಸೋಲನ್ನು ಅನುಭವಿಸಿತ್ತು. ಆದರೂ ಪಿಂಕಿಗೆ ಯಾಕೆ ಅಸ್ಸಾಂ ಚುನಾವಣೆಯ ಜವಾಬ್ದಾರಿ ಕೊಟ್ಟಿದ್ದಾರೆ ಅಂದರೆ ಪಾಪ ರಾಹುಲ್ಲಾ ಇದ್ದಾರಲ್ಲ, ರಾಹುಲ್ಲಾ ನೇತೃತ್ವದಲ್ಲಿ ಈಗಾಗಲೇ ಸುಮಾರು 94 ಚುನಾವಣೆಯನ್ನು ಕಾಂಗ್ರೆಸ್ ಸೋತಿದೆ. ಅಪ್ಪಿತಪ್ಪಿ ಅಣ್ಣನ ಹೆಸರಲ್ಲಿ ಸೆಂಚುರಿ ಆದರೆ ಅದು ಇತಿಹಾಸದಲ್ಲಿ ಅಳಿಸಲಾಗದೆ ಉಳಿದುಕೊಳ್ಳುತ್ತೆ. ಆ ರೀತಿ ಆಗಬಾರದು ಅಂತ ಅವರೇ ಅಖಾಡಕ್ಕೆ ಇಳಿದಿದ್ದಾರೆ. ಇಲ್ಲಿ ಅಣ್ಣನ ಹೆಸರು ಇತಿಹಾಸದ ಪುಟಗಳನ್ನು ಸೇರದ ಹಾಗೆ ಪಿಂಕಿ ವಾದ್ರಾ ನೋಡ್ಕೊಳ್ಳೋಕೆ ಮುಂದಾಗಿದ್ದಾರೆ. ಅಲ್ಲಿಗೆ ಇನ್ನು 20 ದಿನಗಳ ಕಾಲ DK ಶಿವಕುಮಾರ್ ಮತ್ತು ಪ್ರಿಯಾಂಕಾ ವಾದ್ರಾ ಅಸ್ಸಾಂ ಚುನಾವಣೆಯ ಅಖಾಡದಲ್ಲಿರ್ತಾರೆ. ಇಲ್ಲಿ DK ಶಿವಕುಮಾರ್ ಅವರನ್ನೇ ಯಾಕೆ ಎಲ್ಲ ಚುನಾವಣೆಗಳಿಗೂ ಕರೆಸಿಕೊಳ್ತಾರೆ? ನಮ್ಮ ರಾಜ್ಯದಲ್ಲಿ CM ಆಗಿರೋ ಸಿದ್ದರಾಮಯ್ಯ ಇದ್ದಾರಲ್ಲ ಅಂತ ಕೆಲವರಿಗೆ ಅನ್ನಿಸಬಹುದು. ಆದರೆ DK ಶಿವಕುಮಾರ್ ಒಬ್ಬರೇ ಸದ್ಯಕ್ಕೆ ದುಡ್ಡಿನ ವಿಚಾರದಲ್ಲಿ ಕಾಂಗ್ರೆಸ್ಗೆ ಬಲವನ್ನು ತುಂಬಬಲ್ಲ ನಾಯಕ. ಅದೇ ಕಾರಣಕ್ಕೆ ಹೈಕಮಾಂಡ್ ಹೇಳಿರಬಹುದು, ನೋಡ್ರಿ DK, ಈ ಪಂಚರಾಜ್ಯ ಚುನಾವಣೆಗೆ ಸ್ವಲ್ಪ ದುಡ್ಡನ್ನು ಸುರಿದ್ರೆ ನಾವು ನಿಮ್ಮನ್ನು ಕರ್ನಾಟಕದ CM ಮಾಡಿಬಿಡ್ತೀವಿ ಅಂತ. ಅದೇ ಕಾರಣಕ್ಕೆ DK ಕೂಡ ಹೋಗಿರ್ತಾರೆ ಅಷ್ಟೇ. ಹಾಗಂತ DK ಹಾಗೂ ಪಿಂಕಿ ವಾದ್ರಾ ಸೇರಿಕೊಂಡು ಅಸ್ಸಾಂನಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಅಧಿಕಾರಕ್ಕೆ ತಗೊಂಡು ಬರ್ತಾರ ಅಂದರೆ ಅದು ಕಷ್ಟದ ಕೆಲಸ. ಯಾಕಂದರೆ DK ಅವರಿಗೆ ಕೊಡ್ತೀನಿ ಅಂತ ಹೇಳಿದ್ದ CM ಕುರ್ಚಿಯನ್ನೇ ಪಡೆದುಕೊಳ್ಳೋಕೆ ಅವರಿಗೆ ತಾಕತ್ತಿಲ್ಲ. ಇನ್ನು ಅಲ್ಲಿ ಅದೇನು ಮಾಡ್ತಾರೆ ಅಂತ ಗೊತ್ತಿಲ್ಲ. ಈ ಪ್ರಿಯಾಂಕಾ ವಾದ್ರಾ ಆದರೂ ಅಸ್ಸಾಂ ಗೆಲ್ಲಿಸ್ತಾರ ಅಂದರೆ ಅವರೇ MP ಆಗಿರೋದು ಅಣ್ಣ ಬಿಟ್ಟು ಕೊಟ್ಟ ಕ್ಷೇತ್ರದಲ್ಲಿ, ಅದರಲ್ಲೂ ಮುಸಲ್ಮಾನರ ಬಾಹುಳ್ಯ ಇರೋ ಕ್ಷೇತ್ರದಲ್ಲಿ. ಹಿಂಗಿದ್ದಾಗ BJP ನಾಯಕರು ಮತ್ತು ಅಸ್ಸಾಂ CM ಹಿಮಂತ್ ಬಿಸ್ವಾ ಅವರ ವಿರುದ್ಧ ಗೆಲುವು ಅಷ್ಟೊಂದು ಸುಲಭ ಅಲ್ಲ. ಅಷ್ಟಕ್ಕೂ ಇದೇ ಹಿಮಂತ್ ಬಿಸ್ವಾ ಶರ್ಮಾ ಮೊದಲು ಇದ್ದದ್ದು ಇವರದ್ದೇ ಕಾಂಗ್ರೆಸ್ ಪಕ್ಷದಲ್ಲಿ. ಅವರು ಅದ್ಯಾವ ರೀತಿಯ ಕುತಂತ್ರವನ್ನು ಮಾಡ್ತಾರೆ ಅನ್ನೋದು ಈ CM ಆಗಿರೋ ಹಿಮಂತ್ ಬಿಸ್ವಾ ಅವರಿಗೆ ಗೊತ್ತೇ ಇದೆ. ಹಿಂಗಿದ್ದಾಗ ಅದಕ್ಕೆ ಪ್ರತಿತಂತ್ರವನ್ನು ಈಗಾಗಲೇ ಬಿಸ್ವಾ ರೆಡಿ ಮಾಡಿಕೊಂಡಿದ್ದಾರೆ. ಬಹುತೇಕ ಸಮೀಕ್ಷೆಗಳು ಅಸ್ಸಾಂನಲ್ಲಿ BJP ಗೆಲುವನ್ನು ಸಾಧಿಸುತ್ತೆ ಅಂತ ಹೇಳ್ತಾ ಇವೆ. ಕೊನೆಗೂ DK ಶಿವಕುಮಾರ್ ಅವರನ್ನ ಬಲಿಪಶು ಮಾಡೋಕೆ ಕಾಂಗ್ರೆಸ್ ಪಕ್ಷ ಸಿದ್ಧತೆಯನ್ನ ಮಾಡಿಕೊಂಡಿರೋದು ಕಣ್ಣಿಗೆ ಕಾಣಿಸ್ತಾ ಇದೆ. ಅಪ್ಪಿತಪ್ಪಿ ಕಾಂಗ್ರೆಸ್ ಏನಾದರೂ ಗೆದ್ರೆ ಅದು ಪ್ರಿಯಾಂಕಾ ವಾದ್ರಾ ಗೆಲ್ಲಿಸಿದ್ದು ಅಂತಾರೆ. ಅದೇ ಸೋತ್ರೆ DK ತಲೆಯ ಮೇಲೆ ಹಾಕಿ ಸುಮ್ಮನಾಗ್ತಾರೆ ಅಷ್ಟೇ. ಇದು ಗೆಳೆಯರೆ ಅಸ್ಸಾಂ ಚುನಾವಣಾ ಕಣಕ್ಕೆ DK ಎಂಟ್ರಿ ಆಗಿರೋದು ಮತ್ತು ಅದರ ನೇತೃತ್ವವನ್ನು ಪಿಂಕಿ ವಾದ್ರಾ ವಹಿಸಿಕೊಂಡಿರೋದ್ರ ಕುರಿತಾದ ಒಂದಷ್ಟು ಮಾಹಿತಿ. ಮತ್ತಷ್ಟು ವಿಶೇಷತೆಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಅಲ್ಲಿಯವರೆಗೂ ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ.